ಇನ್ನು SR ಬಗ್ಗೆ ನಮ್ಮ RR ನಗರ DC ಅವರು ತಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಾಗ್ತದೆ, 1,15,000 ದೊಡ್ಡಬಿದರಕಲ್ಲಲ್ಲಿ ಇದ್ದಂತ ವೋಟರ್ಸ್ ಸುಮಾರು 35-40 ಸಾವಿರ ವೋಟರ್ಸ್ ಇಲ್ಲ. ಅಲ್ಲೂ ಊರಲ್ಲೂ ವೋಟ್ ಲಿಸ್ಟ್ ಇರ್ತದೆ, ಇಲ್ಲೂ ವೋಟ್ ಲಿಸ್ಟ್ ಇರ್ತದೆ. ಟ್ರಾನ್ಸ್ಫರ್ ಆದ್ರೂ ವೋಟ್ ಲಿಸ್ಟ್ ಕ್ಯಾನ್ಸಲ್ ಮಾಡಿಸಲ್ಲ, ಯಾರು ಮರಣ ಬಂದು ಕ್ಯಾನ್ಸಲ್ ಮಾಡಲ್ಲ. SIR ವಾಸ್ತವಾಂಶನ ಇವತ್ತು ಓಪನ್ ಮಾಡಿದ್ದಾರೆ. ಇವತ್ತು ಲೆಕ್ಕಕ್ಕೆ 6,30,000 ವೋಟರ್ಸ್ ನನ್ನ ಕ್ಷೇತ್ರದಲ್ಲಿ ಇವತ್ತು ನೋಂದಾವಣೆ ಆಗಿರ್ತಕ್ಕಂಥದ್ದು ಕೇವಲ 4 ಲಕ್ಷ. ಬೇರೆ ಬೇರೆಲ್ಲ ಏನೇನಾಗ್ತಾರೆ ನೀವು ಲೆಕ್ಕ ಹಾಕೊಳ್ಳಿ. ಯಾರು ಬಂದಂದ್ರೆ ನಮ್ಮ ಮನೇಲಿ 10 ಓಟ್ ಇದೆ, ನಮ್ಮ ಮನೇಲಿ 12 ಓಟ್ ಇದೆ, ನಮ್ಮ ಊರಿಗೆ ಹೋಗಿದ್ದಾರೆ ಯಜಮಾನ್ರವರೆಲ್ಲ ಈಗ ಬರ್ತಾರೆ. ಈಗ ಪ್ರತಿಯೊಂದು ಮನೆಗೂ ಇಷ್ಟೇ ಓಟ್ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇವಾಗ ಈ SIR ನಲ್ಲಿ ಒಂದು ಮನೆಯಲ್ಲಿ 2, 3, 4 ನೀವು ಹೇಳುವಂಗೆ ಇಲ್ಲ. 10 ಓಟ್ ಇದೆ, 10 ಜನದ ಕೊಟ್ಟೋಗಿ, 10 ಜನದ ನೀವು ಬರ್ಕೊಳ್ಳಿ, ಯಾವುದು ನಡೆಯೋದಿಲ್ಲ. ಇನ್ನ ನಮ್ಮ DC ಸಾಹೇಬ್ರು ಹೇಳ್ದಂಗೆ ಊರಲ್ಲಿ ಹೋಯ್ತದೆ, ಇಲ್ಲಿದೆಲ್ಲ ಯಾವ್ದಾದ್ರು ಒಂದು ಕಡೆ ಆಗ್ತದೆ. ಅದನ್ನ SR ಮಾಡ್ತಾ ಇರೋದ್ರಿಂದ ಒಂದು ಒಳ್ಳೆಯ ಕಾರ್ಯಕ್ರಮ. ಗ್ಯಾರಂಟಿದು ಅಷ್ಟೇ, ಒಬ್ಬ ಯುವಕ ಅಧ್ಯಕ್ಷ ಆಗಿದ್ದಾನೆ. ನಾವು ಮಾಡಬೇಕು, ಸರ್ಕಾರದ ಯೋಜನೆಯನ್ನ ಜನಸಾಮಾನ್ಯರಿಗೆ ತಲುಪಬೇಕು ಅಂತಕ್ಕಂಥ ಹುಮ್ಮಸ್ಸು ಇರ್ತಕ್ಕಂಥ ಒಬ್ಬ ದೇವರಾಜ್. ಈ ಏರಿಯಾ ಡೆವಲಪ್ಮೆಂಟ್ ಮಾಡಬೇಕು, ರೋಡ್ ಎಲ್ಲ ಹದಗೆಟ್ಟೋಗಿದೆ, ಕಂಪ್ಲೇಂಟ್ಸ್ ಜಾಸ್ತಿ ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಒಬ್ಬ ಲಿಖಿತ್ ಗೌಡ. ಈ ಭಾಗದಲ್ಲಿ ನಾನೊಬ್ಬ ಕಾರ್ಪೊರೇಟರ್ ಆಗಬೇಕು, ಇಲ್ಲಿಯ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಸರ್ಕಾರದ ಅನುದಾನ ಎಲ್ಲ ತಂದು ಶಾಸಕರ ಸಹಯೋಗದೊಂದಿಗೆ ನಾನು ಈ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಬೇಕು, ಈ ವಾರ್ಡಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಒಬ್ಬ ಯುವಕ ಪ್ರಸಾದರವರು. ಅವರ ಜೊತೆಗೆ ಕೈ ಜೋಡಿಸ್ತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಶ್ರೀಧರ್ ಅವರು. ಎಲ್ಲ ಮಹಿಳೆಯರ ಪರವಾಗಿ ಯಾವಾಗಲೂ ನಿಂತ್ಕೊಂಡು ಮಾತನಾಡ್ತಕ್ಕಂಥ ಮಹಿಳಾ ಅಧ್ಯಕ್ಷೆ ಸುಮಾ ಜನಾರ್ದನ್ ರವರು.